ನೀವು ತಿಂದಿದ್ದೆಲ್ಲ ನಿನ್ನಿಂದ ಹಿಂಗೆ ಇಟ್ಟರು ನೋಡ್ರಿಕಿ ಏನು ಮಾಡ್ತೀರಿ ಕೊಡ್ಬೇಕು ನೋಡ್ರಿ ಮನ್ಯಾಗ ತಯಾರಿ ನಡೆದೈತಿ ದೋಸಾದ ನಮ್ಮ ಮನ್ಯಾಗ ಇವತ್ತು ಹೊಸ ದೋಸೆ ತಂದೆ ನೋಡ್ರಿ. ಹೊಸ ದೋಸೆ ಅಲ್ರಿ ದೋಸೆ ತವಾ ತಂದಿತ್ರಿ. ಇದೊಂದ್ರಿ ಪಡ್ಡಿನ ಅಂತಾನೆ. ಪಡ್ಡಿನ ಮನೆ ತಂದಿರಿ ಇದ್ದಲ್ಲ ಪಡ್ಡಿನ ಮನಿ ಇಲ್ಲ ಹೋಗಿ ತಂದು ನೋಡ್ರಿ. ಇದ್ರ ಮ್ಯಾಗ ಮುಚ್ಚಿದೈತೇನೆ ಭಾರಿ ಐತ್ಲ ಇದೆ ಮಸ್ತ್ ಐತೆ ಬಿಡು. ಓಹೋ ದೋಸೆ ತವಾ ತಂದೆ ನೋಡ್ರಿ. ಫೈನಲಿ ಹೇಳಿದ್ರಲ್ರಿ ಚೇಂಜ್ ಮಾಡ್ರಿ ತವಾ ಚೇಂಜ್ ಮಾಡಿದ್ ನೋಡ್ರಿ. ನಶೀಬ್ರಿ ಚೇಂಜ್ ಮಾಡಿದ್ರ ಇನ್ನೋವೇಟ್ ವರ್ಷ ನೋಡ್ತಿದ್ದೆ ಯಾರಿಗೂ ಗೊತ್ತ. ಅಜ್ಜಿಯರ್ ಮನಸ್ತಾಗ ಒಪ್ಪದಿತ್ತನ ಅದಕ್ಕೆ ತಗೊಂಡ. ಇಡ್ಲಿ ತಿನ್ಬೇಕು ಅನ್ಸತೈತ್ರಿ. ಮೊನ್ನೆ ಯಾವತ್ತಿನ ಇಡ್ಲಿ ಮಾಡ್ತಾರೆ ದೋಸೆ ಮಾಡತ್ತಾರ. ಇಡ್ಲಿ ತಿನ್ಬೇಕು ಅನ್ಸತೈತ್ರಿಪ್ಪ. ಇಡ್ಲಿ ಉಪ್ಪಂಗಿಲ್ಲ ಅಂತ ಈಗ ಯಾಕೆ ಹೋಗುತ್ತಾವ ಇಡ್ಲಿ ಭಾಳ ದಿವಸ ತಿಂದ್ರೆ ಇಡ್ಲಿ ತಿನ್ಬೇಕು ಅನ್ಸತೈತೆ ಅಂದಂಗ. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಸೊ ಸ್ಪೆಷಲ್ ಇನ್ನೇ ದೋಸೆ ಮಾಡಿದಪ್ಪ ಅಂದ್ರೆ ಫುಲ್ ತಳ್ಳಗೆ ಕರ್ಮ್ ಮಾಡಿ ನೋಡ ನನಗೆ. ನೋಡಂಬ್ರಿ ಅದು ಏನು ತವಾ ಮಿಸ್ಟೇಕ್ ಐತೋ ಏನು ಇವ್ರದ್ದು ಮಿಸ್ಟೇಕ್ ಐತೋ ಗೊತ್ತಾಗುತ್ತೆ. ಬಂದಿಲ್ಲಪ್ಪ ಅಂತಂದ್ರೆ ಈ ಹೊಸ ತವಾ ಐತಲ್ಲ ಗೊತ್ತಾಗ್ತೈತಿ ರಿಯಾಲಿಟಿ. ನೋಡ್ರಿ ರಿಯಾಲಿಟಿ ಹೆಂಗೈತಂತ ಹೇಳಿ. ಎಷ್ಟು ಇದಕ್ಕೆ ಹೇಳಿ ನೀನು ಹೇಳು. ಎಷ್ಟು ಕಮೆಂಟ್ ಮಾಡ್ರಿ ತಿಳಿಸಲ್ಲ ನಂಗೆ. 400 ರೂಪಾಯಿ ತಗೋರಿ. 499 ಅವರು ಗೊತ್ತಿರ್ತದೆ ಮಸ್ತ್ ನೋಡ್ರಿ ಹಿಂಗಾಗಿ. ಹಾ ಹೌದು ಒಂದು ಬೆಂಗಳೂರಿಂದ ಒಂದು ತಗೊಂಡು ಬಂದಿದ್ದೇವಲ್ಲ 14 ವರ್ಷ ಹೊತ್ತು ನೋಡ್ರಿ. ಅದು ಬೆಂಗಳೂರಿಂದ ತಂದಿದ್ದೆ ಇದು ತಗೊಂಡಿದ್ದೆ. ಅದೇ ಹಳಿದಿತ್ತಲ್ಲ ಅದೇ 14 ವರ್ಷ ಹೋತ್ರಿ ಅದು. ಮತ್ತೆ 700 ರೂಪಾಯಿ 14 ವರ್ಷ ಅಂದ್ರೆ ಮತ್ತೆ ಏನ್ರಿ ಏನೇನ್ ಬೇಕು ಮತ್ತೆ 500 ರೂಪಾಯಿ ಏಟ ಬರ್ತದೆ ನೋಡು. ಅದು ನಿನ್ಗೆ ಡಿಪೆಂಡ್. ಇವತ್ತು ಇವ್ರು ಗೊತ್ತಿರೋದು ಹಳ ನಿಂತಿದ್ರಿ. 2 ವರ್ಷ ಗ್ಯಾರಂಟಿ ಕೊಟ್ಟಾರಿ. ಹೌದಾನ ಓಕೆ. ನೋಡ ಈ ಇದು ಹಿಟ್ಟು ಉಬ್ಬೇಕಂದ್ರೆ ಅಂತ ಇಡ್ಲಿ ಹಿಟ್ಟು ಉಬ್ಬುತ್ತೈತಿ ನೋಡ್ರಿ. ನಮ್ಮ ಪಿಂಟನು ಬಂದಾನ. ಪಿಂಟ ಇಲ್ಲೇ ಕರೆದೇನ ನಷ್ಟಕ್ಕೆ. ನೋಡ್ರಿ ಎಷ್ಟು ಶನಿ ಅದಾವ ಅವಂದು ಸಾಲಿ ಇರ್ತೈತ್ರಿ. ಪಟ್ಟತ್ ಮಾಡಿ ಇಡ್ಬೇಕಂತ ಗೊತ್ತಿಲ್ಲ ಬುದ್ಧಿಲ್ಲ. ಪಾಪ ಹುಡುಗ ಬಂದಿಲ್ಲ ವೇಟ್ ಮಾಡ್ಕೊಂಡು ನಿಂತೈತಿ. ಬಟ್ ಎಷ್ಟು ಆಗತೈತಿ ಒಂದು ಪಾಪ ಯಾಕೆ ಪಿಂಟೆ ಯಾಕೆ ಆಗ್ತೈತಿ ಅವ ಯಾಕೆ ಸುಳ್ಳು ಹೇಳ್ತಾನೆ. ನೀ ಏನು ಮಾಡೋಕೆ ಮತ್ತೆ ನೀ ಬೈಕ್ ಹತ್ರ ಸುಮ್ಕೊತಾನ ಪಾಪ. ಮನೆ ಎಲ್ಲರಿಗೂ ಹೆದರ್ಸ್ಕೊಂಡು ಇರ್ತಾವ ನೋಡ್ರಿ. ಪಾಪ ಹುಡುಗ ಮಾತಾಡೋದಿಲ್ಲ ಬಾಯಿ ಬಿಟ್ಟೆ ಚಂದಗೆ. ಸರ್ಕಾರ ನಾಷ್ಟ ಕೊಡು ಹೊಟ್ಟೆ ಹೋಗಿರ್ತಾವ ಬಿಡುದಿಲ್ಲ. ಆ ಹುಡುಗಿ ಬೈತಾವ ಹುಡುಗ ಹೋಗಿಲ್ಲ ಪಿಂಟೆ ಅಂಜಬಾಡ್ಲಿ ನಾ ಅದಿನತ್ತೆ ಏನು ಮಾಡ್ತೀನಿ. ಅದು ಸರಿ ಐತಿ ಬಿಡು. ಏನು ಮಾಡೋಕ್ಕಾಗತ್ರಿ ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿಮಾಕ್ ಮಾಡ್ತಾ ನೋಡ್ರಿ. ಇನ್ನೂ ತಲೆ ಸತ್ಯಕ್ಕೆ ಚೆನ್ನಾಗಿ ಹೊಡ್ಕೊಂಡಿಲ್ಲ. ನಾ ಹಿಂಗೇನು ತಲೆಗೆ ಹಿಂಗೆ ಕಟ್ಕೊಂಡು ನನ್ನ ತಲೆಯಿಂದ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಪಾಪ ಪಿಂಟ ನೋಡ ನಿನ್ನ ಸಲ ಮಾಡ ನಿಮ್ಮ ಅಕ್ಕ ಹಿಂಗೆ ಮಾಡತ್ತಾಳೆ. ನಿನ್ನ ಸಲ ಇದು ಮಾಡ್ಕೊಡತ್ತಾಳೆ. ಚಟ್ನಿ ರೆಡಿ ಆಗೈತೆ. ಬಟರ್ ಪಲ್ಯ ಒಂದು ರೆಡಿ ಆಯ್ತಂದ್ರೆ ಆಯ್ತಂತೆ. ದೋಸೆ ನೋಡ್ರಿ ತವದಾಗ. ಓಕೆ ಸೊ ಗೊತ್ತಾಯ್ತು ಇದು ಕನ್ಫರ್ಮ್ ಆತ. ಇವ್ರಿಗೆ ದೋಸೆ ಚಲೋ ಮಾಡಕ್ಕೆ ಬರ್ತೈತಿ. ನಮ್ಮ ತವಾ ಸರಿ ಇರಲಿಲ್ಲ. ಗುಡ್. ಮಸ್ತ್ ಕರ್ಮ್ ಕುರ್ಮೆ ಮೊದಲು ಪಿಂಟಾಗ ಹಾಕ್ಕೊಡು. ಪಾಪ ಹುಡುಗನ ಸಾಲಿ ಟೈಮ್ ಆತ್ರಿ. ಏನು ಲೇಟ್ ಮಾಡ್ತಾಳ್ರಿ ಮುಗೀತು ಪಿಂಟದಿಂದ ಅಷ್ಟ ಖರೆ. ಸುಮ್ಮನೆ ಹೇಳ್ಬೇಡ್ಲಿ ಅಂಜಿ ಹೇಳ್ಬೇಡ. ಖರೆ ಖರೆ ಹೇಳ ಮಸ್ತ್ ಮಾಡಿದ್ಲ ಅಂತ ಬಿಡ. ನಮಗೂ ಕೊಡ್ತೀರಿ ಅಜ್ಜಾರು ಕೊಡ್ತೀರಿ. ಇನ್ನೂ ಐತೇನು ಪಿಂಟುದ ಮತ್ತು ಮುಗಿತಂದ್ರೆ ಹೂ ಅಂತ ನೋಡು ಸ್ಕೂಲಿದ್ದ. ಓಕೆ ಓಕೆ ಮಸ್ತ್ ಬತ್ ನೋಡ್ರಿಪ್ಪ ನಮ್ಮ ದೋಸೆ. ಇಲ್ಲಿ ಪಲ್ಯ ಚಟ್ನಿ ತಿನ್ನಂಬರಪ್ಪ. ಸಿಕ್ಕಾಪಟ್ಟೆ ಹೊಡಿ ಶೋ ಆಗತೈತೆ ನನಗತ್ರು. ಕರಿಗು ದೋಸೆ ಮಸ್ತ್ ಮಾಡ್ರಿ. ಪಲ್ಯ ಚೆನ್ನಾಗಿಲ್ಲ ಪಲ್ಯ ಪಲ್ಯ ಮಸ್ತ್ ಮಾಡ್ರಿ. ಕರಿಗು ಮ್ಯಾಗಿ ಹಾಕಿ ಒಂಥರ ಬೇರೆ ಟೇಸ್ಟೇ ಬರೋದೈತೆ. ಚಲೋ ಐತಿ. ದೋಸೆ ಕುರುಮ್ ಇದ್ರೆ ಮಜಾ ಬರ್ತೈತ್ರಿ. ತೆಳ್ಳಗೆ ದೋಸೆ ಇಷ್ಟ ಆಗೋದಿಲ್ಲ. ಎಲ್ಲ ಮಾಡೋದ್ರೆ ಪೂರ್ತಿ ಉತ್ತಪ್ಪ ಹಂಗೆ ಮಾಡ್ಬೇಕು. ಉತ್ತಪ್ಪ ಮಾಡಿದ್ರೆ ಚಲೋ ಅನಿಸ್ತಾವ. ನಿಂದ್ರಿ ಮೊದಲ ಕ್ಯಾಮ್ರಾ ಒರೆಸ್ಬಿಡ್ತೀವಿ. ನಮ್ಮ ಹೀರೋ ಈಗ ಡ್ರೆಸ್ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಾರಿ ಟ್ರೈ ಮಾಡ್ತಾನ್ರಿ. ಒಳಗೈತೆ ನೋಡಿ ಅಲ್ಲೇ ಅದಾವ ನೋಡಿ ವೈಟ್ ಟೀ ಶರ್ಟ್ ಅದಾವು. ಶರ್ಟ್ ಇಲ್ಲ. ಏನು ಗೊತ್ತ್ರಿ ನಾಡ್ದು 9ನೇ ತಾರೀಕಿಗೆ ಅನ್ಸತ್ತೆ 8ನೇ ತಾರೀಕಿಗೆ ಗೊತ್ತಿಲ್ಲ. ಬಟ್ ಅವತ್ತು ಅವ್ರ ಫ್ರೆಂಡಿನ ಮದ್ವೆ ಐತ್ರಿ. ಅವ್ರ ಫ್ರೆಂಡೇ ಅವ್ನು ಡ್ರೆಸ್ ಕೊಡಿಸ್ಬಿಟ್ಟಾನ.
ಹಂಗಾಗಿ ಫುಲ್ ಖುಷಿ ಅದಾನ. ಈಗ ಡ್ರೆಸ್ ಹಾಕೊಂಡು ನೋಡಾತನ. ನಿನ್ನೆ ಅದು ಮೊನ್ನೆ ಪ್ಯಾಂಟ್ ಹೊಲ್ಸಕ್ ಕೊಟ್ಟು ಬಂದಿದ್ರ, ಅದು ಈಗ ಹಾಕೊಂಡು ಫಿಟ್ಟಿಂಗ್ ಚೆಕ್ ಮಾಡ್ತಾನ. 1 2 3 ಟನ್ 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 ನೋಡ್ರಿ. ವಾವ್. ಹಾ, ಇದು ಒಳಗ ಆಕ್ಚುಲಿ ಶರ್ಟ್ ಬರ್ತೈತ್ರಿ, ಜಸ್ಟ್ ಟೆಂಪ್ರವರಿ ಸುಮ್ಮ ವೈಟ್ ನೋಡೋಣ ಹೆಂಗ್ ಕಾಣದ ಟಿ ಶರ್ಟ್ ಹಾಕೊಂಡಿನಿ. ಸೊ ವೈಟ್ ಶರ್ಟ್ ಬರ್ತೈತಿ, ಟೈ ಬರ್ತೈತಿ. ಅಂಡ್ ನೋಡ್ರಿ ಅವ್ರ ಫ್ರೆಂಡ್ ಮದ್ವೆಗೆ ಎಷ್ಟು ಪ್ರಿಪೇರ್ ಮಾಡ್ಕೊಳತಾನ ಗೊತ್ತ್ರಿ. ನೋಡಣ್ಣ ನಿಮ್ ಫ್ರೆಂಡ್ ಎಷ್ಟು ಪ್ರಿಪೇರ್ ಮಾಡ್ಕೊಳತಾನ, ಹೆಂಗ್ ನೋಡ್ಕೊಳತಾನ ನೋಡ್ ಕಣ್ಣಿ ಒಳಗ. ಮಸ್ತ್ ಕಾಣತಿ ನೋಡ. ನಾನ್ ಫಸ್ಟ್ ಟೈಮ್ ನೋಡಿದ್ರಿ ಹಿಂಗ್ ಹಾಕೊಂಡಿದ್ದು, ಒಟ್ಟೆ ನೋಡಿದ್ದಿಲ್ಲ. ಜಾಸ್ತಿ ಯೂಸ್ ಮಾಡೋದೇ ಇಲ್ಲ, ಜಾಸ್ತಿ ನಾ ಯೂಸೇ ಮಾಡೋದಿಲ್ರಿ. ಮೊದಲು ಮಾಡ್ತಿದ್ದೆ, ಈಗ ಒಟ್ಟ ಫಾರ್ಮಲ್ ಇಲ್ಲ, ಅದೊಂಥರ ಅನ್ಕಂಫರ್ಟೇಬಲ್ ಆಗುತ್ತೆ ಫಾರ್ಮಲ್. ಬಟ್ ಇಟ್ ಲುಕ್ಸ್ ಗುಡ್. ನೋಡ್ರಿ ಪ್ಯಾಂಟ್ ಗೇಂಟ್ ನೋಡ್ರಿ ಎಷ್ಟು ಮಸ್ತ್ ಕೂತ, ಗಿಚ್ ಕೂತ. ಹಾ, ಫಿಟ್ಟಿಂಗು ಮಸ್ತ್ ಕೂತದ. ಪ್ಯಾಂಟ್ ಚಲೋ ಅದಾನೆ, ಶರ್ಟ್ ನೈಸ್. ಬ್ಯಾಕ್ ಎಷ್ಟು ಮಸ್ತ್ ಕಾಣ್ತದ ಗೊತ್ತ. ಹೌದೇ? ನೋಡ್ರಿ ಫುಲ್ ಮಸ್ತ್ ಕಾಣ್ತೈತ್ ಬ್ಯಾಕಾಗ. ವಾವ್ 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 ವಾವ್, ಭಾರಿ ಆತಪ್ಪ ನೋಡ್ರಿ, ಜೋರ್ ಐತಿ. ಈಗ ನಮ್ಮ ತಂಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೊಂಟಿವ್ರಿ. ನಿನ್ನೆ ಆ್ಯಕ್ಚುಲಿ ಫೀ ತುಂಬಿವಿ ಗೌರ್ಮೆಂಟಕ್ಕೆ. ಇವತ್ತು ಕಾಲೇಜ್ಗೆ ಹೋಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಬರುವುದವು, ಅದಕ್ಕೆ ರೆಡಿ ಮಾಡ್ಕೊಳಕತ್ತಾಳ. ಏನೇನು ಅದಾವು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಅವ್ರು ಕಾಲೇಜ್ಗೆ ಹೋಗಿ ಕೊಟ್ಟು ಬರೋಣಂತ. ನಿಮಗೂ ಕಾಲೇಜ್ ತೋರಿಸ್ತೀನಂತ. ನೀ ಯಾಕೆ ಹೇಳ್ತಿ? ನಾವು ಖುಷಿ ಐತ್ರಿ ಅದಕ್ಕೆ ರೀ ನೋಡಿ ಹಾಕತ್ತೇನ್ರಿ. ಪಟ ಹಾಕೋ ಈಕಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಬಿಟ್ಟು ಬಂದಿದ್ಲು, ಮತ್ತೆ ಹಾಳು ಹೋಗಿ ಮತ್ತೆ ಕರ್ಕೊಂಬಂದೇನಿ ತೊಗೊಂಡು. ಎಲ್ಲಿ ಹೋಗಿದ್ರಿ? ಕಾಲೇಜ್ ಕಲ್ಲ ಮನೆಗೆ ಅರ್ಧ ದಾರಿಗೆ ಬಂದ್ವಿ. ಸ್ಟಡಿ ಸರ್ಟಿಫಿಕೇಟ್ ತೊಗೊಂಬಂದಿ ಎಲ್ಲಿ ಅಂತ ಕೇಳಿದ್ರೆ ಇಲ್ಲ ಅಂತೇಳಿ ಮತ್ತೆ ಓಡಿಸ್ಕೊಂಡು ಕರ್ಕೊಂಡು ಹೋದ್ ನನ್ನ. ಹಿಂಗದ ನೋಡ್ರಿ ಹಿಂಗೆ. ಅದಕ್ಕೆ ಒಬ್ರು ಹಿಂದೆ ಪಿ ಓದ್ಬೇಕ್ರಿ ಎಲ್ಲರೂ ಅಲ್ರಿ. ಅದಕ್ಕೆ ನಮ್ಮ ಮಮ್ಮಿ ಬೈತಾಳ ನಮಗ, ಹಿಂದೆ ನಿಮಗ ಹಿಂಗ ಹಚ್ಚ ಅನ್ಬೇಕಂದ್ರೆ ಹಲೆ ಅದಕ್ಕೆ ಕರೀರಿ. ನಾವು ಹಂಗದು ನೋಡ್ರಿ, ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಮ ಮಮ್ಮಿ ಹಲೆ 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 ಅಂತ ಅಂದಾಗ ನಾವು ಓಡ್ತೀವಿ ಮುಂದೆ. ತೊಗೊಡಿ ಪಟ್ಟ ತೋಡ್ರಿ, ಬರ್ರಿ ಹೋಗುಣಂತ. ಇಲ್ಲಿ ನೋಡ್ರಿ ಏನೋ ಫಂಕ್ಷನ್ ಇತ್ತು ಅನ್ಸತ್ತೆ, ಗುಡಿಯಾಗ ಕ್ಲೋಸರ್ ಗ್ಲೀಸರ್ ಬಂದೈತಿ. ನಾವೀಗ ಹೊಂಟಿವ್ರಿ. ನಡಿ ಪಟ್ಟ ಅಂತ ಹೋಗಿ ನಡಿ. ಬಂದಿದ್ರಿ ನಮ್ಮ ತಂಗಿ ಅಡ್ಮಿಷನ್ ಮಾಡ್ಸಕ್ಕೆ. ಈಗ ಇಲ್ಲಿ ನೋಡ್ತಿರ್ಬೋದು BLD ಇಲ್ಲಿ ಐತ್ಲ. ಈಗ ಒಳಗೆ ಹೋಗಿ ಆಫೀಸ್ದಾಗ ಅವು ಡಾಕ್ಯುಮೆಂಟ್ಸ್ ಅಷ್ಟೇ ಕೊಡುವುದು, ಅವೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಬಂದೀವಿ. ಈಗ ಹೋಗಿ ಅಷ್ಟೇ ಕೊಡೋದು. ನಡ್ರಿ ಒಳಗೆ ಹೋಗೋಣಂತ. ಒಳಗೆ ಮಸ್ತ್ ಐತಿ ರೀ, ಖತರ್ನಾಕ್ ಐತಿ ಒಳಗೆ ಅಂತೂ ಕ್ಯಾಂಪಸ್. ಆ್ಯಂಡ್ ಇಲ್ಲಿ ಒಳಗೆ ಹೋಗ್ಬೇಕು, ಅಲ್ಲೈತಿ ಆಫೀಸ್ ಐತಿ ರೀ. ಅಡ್ಮಿಷನ್ ಆಯಿತು. ಈಗ ಹೋಗಿ ಒಬ್ರು ಸರ್ ಬರ್ತಾರಂತ, ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಡುವಷ್ಟು ಬಾಕಿ. ನಿಮ್ಗೆ ಇಲ್ಲೆಲ್ಲ ಏನು ಕಂಪ್ಯೂಟರ್ಸ್ ಕಾಣತ್ತಾವಲ್ಲ, ನಮ್ಮದು ವೆರಿಫೈ ಮಾಡೋಕೆ ಇಲ್ಲಿ ಬಂದು ಕೊಡೋದು. ಅವ್ರು ಸರ್ ಮೇಡಮ್ ಇರ್ತಾರೆ, ಅವರು ವೆರಿಫೈ ಮಾಡ್ತಾರೆ. ಅದೊಂದು ಕಾಪಿ ಬರ್ತೈತಿ, ಆ ಕಾಪಿ ತೊಗೊಂಡು ಅಲ್ಲಿ ಅಡ್ಮಿಷನ್ ಮಾಡ್ಬೇಕು. ನಮ್ಮೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲೆಲ್ಲ ವೆರಿಫೈ ಆಗೋಣ, ಮತ್ತೆ ಅಲ್ಲಿ ಹೋಗಿ ಕೊಡ್ಬೇಕು ರೀ. ಅಲ್ಲಿ ಫೀ ತುಂಬೋದು. ಭಾಳ ಪ್ರೊಸೀಜರ್ ಐತ್ರಿ. ಇಂಜಿನಿಯರಿಂಗ್ ಹಚ್ಚಬೇಕಂತಂದ್ರೆ ಭಾಳ ಪ್ರೊಸೀಜರ್ ಅದಾವೆ ರೀ. ಏನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ರೀ, ಒಟ್ಟು ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನಮ್ದು BSc ಏನೂ ಕೇಳ್ತಿಲ್ಲ ನೋಡಿರಿ. ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಬುಕ್, ಮತ್ತು ಇನ್ಕಮ್ ಕಾಸ್ಟ್ ಅಡ್ಡ ಬಿಟ್ಟು ಮತ್ತೆ ಏನು ಕೇಳಿಲ್ಲ. ಮತ್ತು ಹಳೆ ಮಾರ್ಕ್ಸ್ ಕಾರ್ಡ್ ನನ್ನ PUದ ಏನೂ ಇದ್ದಿದ್ದಿಲ್ಲ. BSc ಹಚ್ಬೇಕಂದ್ರೆ. ಇಂಜಿನಿಯರಿಂಗ್ ಹಚ್ಬೇಕಂದ್ರೆ ಎಲ್ಲ ಬೇಕು ರೀ, ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಬೇಕು. ಸ್ಟಡಿ ಸರ್ಟಿಫಿಕೇಟು, ಮೆಡಿಕಲ್ದು ಎಲ್ಲ ಕೇಳ್ತಾರೆ ರೀಪ್ಪ. ಭಾಳ ಪ್ರೊಸೀಜರ್ ಐತಿ ನೋಡಿರಿ. ಮಮ್ಮಿ ಮನೆಗೆ ಹೋಗಿ ರೊಟ್ಟಿ ಮತ್ತು ಪಲ್ಯ ಇಸ್ಕೊಂಬಂದೆ. ಈಗ ರೊಟ್ಟಿ ತಿಂತಾರೆ. ಆ್ಯಕ್ಚುಲಿ ಸ್ಪೆಷಲಿ ನಮ್ಮ ಮಮ್ಮಿ ಯಾರು ಸಂಬಂಧ ಮಾಡಿದ್ದಂದ್ರೆ ಅಜ್ಜಾರ ಸಂಬಂಧ. ಅಂದರೆ ಅವ್ರ ಪಪ್ಪ ಆಗಬೇಕಲ್ಲ, ಅದಕ್ಕೆ ನಂಗೆ ಅಜ್ಜ ಆಗಬೇಕಲ್ಲ, ಅದಕ್ಕೆ ಅವ್ರ ಪಪ್ಪರ ಸಲುವಾಗಿ ರೊಟ್ಟಿ ಮತ್ತು ಉದ್ರ ಬೇಳೆ ಪಲ್ಯ ಆ್ಯಂಡ್ ಚಟ್ನಿ ಕೊಟ್ಟು ಕಳ್ಸ್ಯಾಳ ನಮ್ಮ ಮಮ್ಮಿ. ಇದು ಗುರುವಾಳ ಚಟ್ನಿ ಅದ ಚಟ್ನಿ. ಮಕ್ಕೊಂಡಿದ್ದ ಇವ ಹೀರೋನ ಬಂದಾಗ, ಅದಕ್ಕೆ ಮಕ್ಕೊಂಡಿದ್ದಾನ. ಆಯ್ತು ಹೇಳ್ರಿ. ಇನ್ನೂ ಇಲ್ಲ, ಊಟಕ್ಕೆ ಹೋಗ್ಯಾರ ಅವ್ರು. ಊಟಕ್ಕೆ ಹೋಗ್ಯಾರ. ಇಕ್ಕಟ್ 3 ಗಂಟೆಗೆ ಈಗ ಬರ್ತಿರ್ಬೋದು. 1 ಗಂಟೆಗೆ ಹೋಗ್ಯಾರ ಇವ್ರು ಊಟಕ್ಕೆ. ಆಕೆ ಎಲ್ಲ ಕೂತಾಳ. ನಾ ಹೊಟ್ಟೆ ಹಶು ಇಲ್ಲ ಅಂತ ಹೇಳಿ ನಾ ಊಟ ಮಾಡಿ ಹೋಗ್ತೀನಿರಿಪ್ಪ. ನಾವು ತಡ್ಕೊಕ್ ಆಗುದಿಲ್ಲ. ಊಟ ಇರ್ಲಿಲ್ಲ, ಹೊಟ್ಟೆ ತೊಗೊಂಡ್ರಿ. ಈಗ ಮಾರ್ಕೆಟಿಗೆ ನಮ್ಮ ದೋಸ್ತ್ ಬರ್ತಾರೆ. ಮೋಸ್ಟ್ಲಿ ಏನೋ ಪರ್ಚೇಸ್ ಮಾಡೋದೈತೆ ಅನ್ಸುತ್ತೆ. ಹಂಗೆ ನನಗೊಂದು ವೈಟ್ ಶರ್ಟ್ ತೊಗೋಬೇಕು ಮದುವೆ ಸಲುವಾಗಿ. ಇಲ್ಲಿ ವೇಟ್ ಮಾಡತ್ತೀನಿ ಸಿದ್ದೇಶ್ವರ ಗುಡಿ ಕಡೆ. ಇಲ್ಲಿ ಗಣಪತಿ ಹೊಂಟೈತಿ, ಅದಕ್ಕೆ ಅಲ್ಲಿ ಮುಂದೆ ಗಾಡಿ ತೊಗೊಂಡು ಹೋಗೋಕೆ ಜಾಗಿಲ್ಲ. ಫುಲ್ ಗದ್ದಲೈತೆ. ಇಲ್ಲೇ ಪಾರ್ಕ್ ಮಾಡಿದ್ವಿ. ಇಲ್ಲಿಂದ ಬರ್ತೀನಿ ಅಂದ ನಾನು ನೋಡೋಬೇಕು. ಬಂದು ಕೂಡಲೇ ಏನೇನು ತೊಗೊಳೋದು ಏನೇನಿಲ್ಲ ಗೊತ್ತಾಗುತ್ತೆ. ಎಸ್. ಸೊ ಮನೆಗೆ ಬಂದಿರಿ. ಮಮ್ಮಿ ಹೋಗ್ಯಾಳ. ಇಲ್ಲಿ ಒಂದು ಶರ್ಟ್ ತೊಗೊಂಡ್ಬಂದೆ. ಒಂದು ದೋಸ್ತ್ ಬಂದ, ಶೂಸ್ ತೊಗೊಂಡ, ನಾ ಶರ್ಟ್ ತೊಗೊಂಡೆ. ಹೆಂಗೈತ್ರಿ ಶರ್ಟ್?
ಸುಮ್ಮ ಏನು ಒಂದ್ ದಿವಸ ಸಲುವಾಗಿ ಅಷ್ಟೇ, ಒಂದೇ ದಿವಸ ಹಾಕೊಳ್ಳೋದು ವೈಟ್ ನಾವು ಯೂಸ್ ಮಾಡೋದಿಲ್ಲ. ಸುಮ್ ಕೊಟ್ರ ಒಂದಿರ್ಲಿ ಅಂತ ತೊಗೊಂಡ್ಬಂದೆ. ಮಸ್ತ್ ಐತಿ ಶರ್ಟ್, ಸ್ವಲ್ಪ ಶೈನಿ ಐತಿ, ಸ್ವಲ್ಪ ಶೈನಿ ಇದ್ರೆ ಚಲೋ ಅಂದ್ರೆ ಅಂದಾಗ ಹೋಗಿ ಅನಿಸುತ್ತೆ ಮದುವೆಗೆ ಐತಪ್ಪ ಅಂತ.